ವಾರದ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಈ ವೆಹಿಕಲ್ ನಿಸಾನ್ ಅವರು ಭಾರತದಲ್ಲೇ ಉತ್ಪಾದಿಸಿ ಭಾರತದಲ್ಲೇ ಲಾಂಚ್ ಮಾಡಿರುವ ನಿಸಾನ್ ಇವಾಲಿಯಾ. ನಿಸಾನ್ ಇವಾಲಿಯಾ ಇದರ ಇಂಟೀರಿಯರ್ ಬಗ್ಗೆ ಹೇಳಬೇಕಾದ್ರೆ ಸೀರಿಯಸ್ಲಿ ತುಂಬಾ ಅಚ್ಚರಿ ಪಡುವಂಥದ್ದು. ಬಿಕಾಸ್ ಇದರ ಕಂಫರ್ಟ್ಸ್ ಎಷ್ಟು ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ಸೀಟಲ್ಲಿ ಒಂದೊಂದು ಪರ್ಸನ್ಗೆ ಅಷ್ಟೇ ಅವ್ರಿಗೆ ಬೇಕಾದಂಥ ಕಂಫರ್ಟ್ಸ್ನ ಕೊಟ್ಟಿದ್ದಾರೆ. ಅಂದರೆ ಅದರ AC ಅಡ್ಜಸ್ಟ್ಮೆಂಟ್ ಇರ್ಬೋದು, ಇಲ್ಲಾಂದರೆ ಸ್ಪೇಸಸ್ ಲೈಕ್ ಕಪ್ಸ್ ಇಡೋಕ್ಕಾಗಲಿ, ಇಲ್ಲಾಂದರೆ ಮಕ್ಕಳಿಗೇನೋ ತಿನ್ನಿಸೋದ್ರಿಂದ ಟ್ರೇ ಹೋಲ್ಡರ್ ಆಗಲಿ, ಸೊ ಈ ರೀತಿ ಎಲ್ಲ ಥರ ಕಂಫರ್ಟ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಒಂದು ಪ್ರೀಮಿಯಂ ಕಾರ್ ಲುಕ್ಸ್ ಟಚ್ ಸಹ ಕೊಟ್ಟಿದ್ದಾರೆ. ಬಿಕಾಸ್ ಇದರಲ್ಲಿ ಕೊಟ್ಟಿರೋಂಥ ಡ್ಯುಯಲ್ ಟೋನ್ ಟಚ್ ಇರ್ಬೋದು. ಹಾಗೆಯೇ ಸೀಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಅಫ್ಕೋರ್ಸ್ ಕಂಫರ್ಟೇಬಲ್ ಸೀಟಿಂಗ್. ಅದಕ್ಕಿಂತ ಹೆಚ್ಚು ಏನು ಅಂತ ಹೇಳಿದರೆ ಇಟ್ಸ್ ರಿಯಲಿ ವೆರಿ ಈಸಿ ಟು ಕ್ಲೀನ್. ಆ್ಯಕ್ಚುಲಿ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ಇನ್ನು ಇದರ ಆಡಿಯೋ ಸಿಸ್ಟಮ್ ಆಗಿರ್ಬೋದು, AC ಅಡ್ಜಸ್ಟ್ಮೆಂಟ್ ಆಗಿರ್ಬೋದು. ಜೊತೆಗೆ ಇದರಲ್ಲಿ ಇನ್ನು ಇನ್ಫಾರ್ಮೇಷನ್ ಇದರ ಕ್ಲಸ್ಟರ್ ಬಗ್ಗೆ ಹೇಳಬೇಕಾದ್ರೆ ಇನ್ಫಾರ್ಮೇಟಿವ್ 100% ಇಟ್ ಇಸ್ ಇನ್ಫಾರ್ಮೇಟಿವ್. ಅಷ್ಟೇ ಅಲ್ಲದೆ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಕಾರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಸಪೋಸ್ ನೀವೀಗ ರಿವರ್ಸ್ ಗೇರ್ ಹಾಕಬೇಕಾದ್ರೆ ಇದರಲ್ಲಿ ಯೂಶ್ವಲಿ ನಮಗೆ ಇಲ್ಲಿ ಮಿರರ್ಸಲ್ಲಿ ಕಾಣ್ತಾ ಇತ್ತು ವ್ಯೂಸ್, ಬಟ್ ಇದರಲ್ಲಿ ಏನು ಅಂತ ಹೇಳಿದರೆ ನಮಗೆ ಇಲ್ಲೇ ಇನ್ಫಾರ್ಮೇಷನ್ ಕ್ಲಸ್ಟರ್ ಕಾಣುತ್ತೆ. ಸೊ ಇಟ್ಸ್ ವೆರಿ ಈಸಿ. ಆ್ಯಕ್ಚುಲಿ ನೀವು ಇಲ್ಲಿ ಸ್ಟೇರಿಂಗ್ ಇಟ್ಕೊಂಡಿರ್ತೀರ, ಈಸಿಯಾಗಿ ನಿಮಗೆ ವ್ಯೂ ಕಾಣ್ತಾ ಇರುತ್ತೆ. ಸೊ ಈಸಿಯಾಗಿ ರಿವರ್ಸ್ ಹಾಕೋಬೋದು. ಹಾಗೆಯೇ ಸಿಸ್ಟರ್ ಇದು ಸ್ಟೇರಿಂಗ್ ಟಿಲ್ಟೇಬಲ್. ಸೊ ನಿಮಗೆ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು. ನಿಸಾನ್ ಇವಾಲಿಯಾ ಇದು 7 ಸೀಟರ್ ವೆಹಿಕಲ್. ಹಾಗೆಯೇ ಇದು ಸೆಕೆಂಡ್ ಸೀಟಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರ ಡೋರ್ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸೊ ಇದರಿಂದ ಬೆನಿಫಿಟ್ ಏನು ಅಂತ ಹೇಳಿದಾಗ, ಸಪೋಸ್ ಇಷ್ಟು ದೊಡ್ಡ ಕಾರ್ನ ಪಾರ್ಕಿಂಗ್ ಮಾಡಿದಲ್ಲಿ ಸ್ಮಾಲ್ ಸ್ಪೇಸ್ ಇದ್ದಾಗ ನಿಮಗೆ ಡೋರ್ ಓಪನ್ ಮಾಡಿ ಇಳಿಯುವಂಥ ಕಷ್ಟ ಇರೋದಿಲ್ಲ. ಸೊ ಸ್ಲೈಡಿಂಗ್ ಇರೋದ್ರಿಂದ ಈಸಿಯಾಗಿ ಸ್ಲೈಡ್ ಮಾಡಿ ಸ್ಮಾಲ್ ಸ್ಪೇಸಲ್ಲಿ ನೀವು ಗಾಡಿಯಿಂದ ಹೊರಗಡೆ ಬರ್ಬೋದು. ಹಾಗೆ ನಿಮ್ಗೆ ಆಗಲೇ ಹೇಳ್ತಿದ್ದೆ ಕಂಫರ್ಟೇಬಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸೀಟಲ್ಲಿ ಅಷ್ಟೇ ಕೂತವ್ರಿಗೆ ಕಂಫರ್ಟೇಬಲಿಟಿ ಇದೆ ಅಂತ. ಬಿಕಾಸ್ ಇದರಲ್ಲೇ ಟ್ರೇಸ್ ಕೊಟ್ಟಿದ್ದಾರೆ. ಸೊ ಸಪೋಸ್ ಇಲ್ಲೇ ಕೂತಾಗ ನೀವು ಲ್ಯಾಪ್ಟಾಪ್ ಆನ್ ಮಾಡೋದು, ವೀಡಿಯೋ ಗೇಮ್ ಮಾಡೋದು, ಇಲ್ಲಿ ಸಪೋಸ್ ಈಟೇಬಲ್ ಥಿಂಗ್ಸ್ ಇಟ್ಕೋಬೋದು. ಜೊತೆ ಕಪ್ ಹೋಲ್ಡರ್ಸ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಬ್ಯಾಕ್ ಸೀಟ್ ಬಂದಾಗ ಆ್ಯಕ್ಚುಲಿ ಅಲ್ಲಿ ಅಷ್ಟೇ AC ಫ್ಲೋಗೆ ಅಲ್ಲಿ ಅಷ್ಟೇ ಫೆಸಿಲಿಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವೆಲ್ಲ ಸೀಟ್ನ ಸಹ ಫೋಲ್ಡ್ ಮಾಡ್ಕೊಬೋದು. ನೀವೀಗ ನಾನು ಕೂತ ಸೀಟ್ ಆಗಲಿ, ಪಕ್ಕದ ಸೀಟ್ ಆಗಲಿ, ಬ್ಯಾಕ್ ಸೀಟ್ ಆಗಲಿ, ಸೊ ಪ್ರತಿಯೊಂದು ಸೀಟ್ನ ಫೋಲ್ಡ್ ಮಾಡ್ಕೋಬೋದು. ಸೊ ಇದರಲ್ಲಿ ಸಾಕಷ್ಟು ಲೈಕ್ ಮಲ್ಟಿ ಯುಟಿಲಿಟಿ ವೆಹಿಕಲ್ ಅಂತ ಹೇಳಿದಾಗೆ ಬರೀ ಇಬ್ಬರಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದಿಲ್ಲ, 7 ಮೆಂಬರ್ಸ್ ಮಾಡ್ಬೋದಿಲ್ಲ. ಬರೀ ಇಬ್ಬರಲ್ಲೇ ಮಾಡ್ಕೊಂಡು ತುಂಬ ಥಿಂಗ್ಸ್ ಹಾಕೋತೀವಿ ಅಂತ ಹೇಳಿದ್ರು ಅಷ್ಟೇ ಸೀಟ್ಸ್ನ ಫೋಲ್ಡ್ ಮಾಡ್ಕೋಬೋದು. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ ಇದು ಮಲ್ಟಿ ಯುಟಿಲಿಟಿ ವೆಹಿಕಲ್ ಅಂತ. ಇಬ್ಬರಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, 7 ಮೆಂಬರ್ಸ್ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಥಿಂಗ್ಸ್ ಹಾಕೊಂಡು ಟ್ರಾವೆಲ್ ಮಾಡ್ಬೋದು ಅಂತ. ಸೊ ಎಷ್ಟು ಸ್ಪೇಸ್ ಸಿಗುತ್ತೆ ನೋಡೋಣ. ಸೊ ನೋಡಿದ್ರಲ್ಲ ಇದರಲ್ಲಿ ಎಷ್ಟು ಸ್ಪೇಸ್ ಆಯ್ತು ಅಂತ. ಸೊ ಫ್ರಂಟ್ ಸೀಟ್ 2 ಬಿಟ್ಟು ಬ್ಯಾಕ್ ಸೀಟ್ ಕಂಪ್ಲೀಟ್ ನೀವು ಫೋಲ್ಡ್ ಮಾಡಿದಾಗ ಇಷ್ಟು ಸ್ಪೇಸ್ ಸಿಗುತ್ತೆ. ಸೊ 2 ಮೆಂಬರ್ಸ್ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, 7 ಮೆಂಬರ್ಸ್ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ನಿಸಾನ್ ಇವಾಲಿಯಾ ಇದನ್ನು MUV ಸೆಗ್ಮೆಂಟ್ ಅಂದರೆ ಮಲ್ಟಿ ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ ಅಂಡರಲ್ಲಿ ಲಾಂಚ್ ಮಾಡಿದ್ದಾರೆ. ಮಲ್ಟಿ ಯುಟಿಲಿಟಿ ಅಂತ ಹೇಳಿದರೆ ಮಲ್ಟಿಪರ್ಪಸ್ ಯೂಸ್. ಅಂದರೆ ನೀವು ಫುಲ್ ಫ್ಯಾಮಿಲಿ, ಇದು 7 ಸೀಟರ್ ವೆಹಿಕಲ್. ಸೊ ಫುಲ್ ಫ್ಯಾಮಿಲಿ ಕುತ್ಕೊಂಡು ಪಿಕ್ನಿಕ್ ಹೋಗ್ಬೋದು, ಟ್ರಾವೆಲ್ ಹೋಗ್ಬೋದು. ಬೇಡ ಅಂತ ಹೇಳಿದರೆ ಇಬ್ಬರಲ್ಲೇ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಸೊ ಅಷ್ಟು ಫ್ಯಾಮಿಲಿ ಹೋದಾಗ ರಾಶಿ ಲಗೇಜ್ನ ಎಲ್ಲಿ ಹಾಕ್ಬೋದು ಅಂತ ಹೇಳಿದರೆ ಸೊ ಈ ಕಾರು ಬೆಸ್ಟ್ ಸೂಟೇಬಲ್. ಸೊ ಹಾಗಾಗಿ ನಿಸಾನ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಕಾರ್ ಸ್ಪೆಷಲಿ ಡಿಸೈನ್ ಫಾರ್ ಅರ್ಬನ್ ಏರಿಯಾಸ್ ಅಂತ. ಸೊ ಇದು ಬಂದು ಡೀಸೆಲ್ ಇಂಜಿನ್. ಸೊ ಇದರಲ್ಲಿ 4 ವೇರಿಯಂಟ್ ಸಿಗುತ್ತೆ. ಈಗ ನೀವು ನೋಡ್ತಾ ಇರೋಂಥದ್ದು ಇದು ಟಾಪ್ ಎಂಡ್ ಮಾಡಲ್. ನಿಸಾನ್ ಇವಾಲಿಯಾ ಇದನ್ನು ಇತ್ತೀಚೆಗಷ್ಟೇ ಅಂದರೆ ಸೆಪ್ಟೆಂಬರ್ 27, 2012 ಲಾಂಚ್ ಮಾಡಿದ್ದಾರೆ. ಹಾಗಾದರೆ ಹೊಸದಾಗಿ ಲಾಂಚ್ ಆದ ನಿಸಾನ್ ಇವಾಲಿಯಾ ಫೀಚರ್ಸ್ ಏನೇನಿರ್ಬೋದು ಬನ್ನಿ ನೋಡ್ಕೊಂಬರೋಣ.
ಇನ್ನು ಇದರ ಹೆಡ್ಲ್ಯಾಂಪ್ಸ್, ಇದರಲ್ಲಿ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಇದು ಅಟ್ರಾಕ್ಟಿವ್ ಆಗಿದೆ. ಹಾಗೆಯೇ ಇವರ ಕ್ರೋಮ್ ಗ್ರಿಲ್, ನಿಸಾನ್ ಕ್ರೋಮ್ ಗ್ರಿಲ್ ಬಗ್ಗೆ ಹೇಳಬೇಕಾದ್ರೆ ಸೊ ಇದು ಸ್ಮೈಲಿ ಶೇಪಲ್ಲಿದೆ, ವಿಚ್ ಇಸ್ ಗಿವಿಂಗ್ ಆ್ಯಡ್ ಆನ್ ಫೀಚರ್ ಎಕ್ಸ್ಟೀರಿಯರ್ಗೆ. ಹಾಗೆಯೇ ಇದು ಈಗ ನೀವು ನೋಡ್ತಾ ಇರೋದು ಟಾಪ್ ಎಂಡ್ ಆದ್ದರಿಂದ ಇದರಲ್ಲಿ ಫಾಗ್ ಲ್ಯಾಂಪ್ಸ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ದೊಡ್ಡ MUV ವೆಹಿಕಲ್ ನಿಸಾನ್ ಇವಾಲಿಯಾ, ಇದರ ವೀಲ್ ಬೇಸ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 2725 mm ಕೊಟ್ಟಿದ್ದಾರೆ, ವಿಚ್ ಇಸ್ ಕ್ವೈಟ್ ಸ್ಪೇಷಿಯಸ್. ಇನ್ನು ನಿಸಾನ್ ಇವಾಲಿಯಾ ಇದರ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಬಗ್ಗೆ ಆ್ಯಕ್ಚುಲ್ ಆಗಿ ಇದು 1.5 ಲೀಟರ್ 4 ಸಿಲಿಂಡರ್ಸ್ ಡೀಸೆಲ್ ಇಂಜಿನ್, ಜೊತೆಗೆ ಇದು 86 PS ಪ್ರೊಡ್ಯೂಸ್ ಮಾಡುತ್ತೆ ಅಟ್ ದ ರೇಟ್ ಆಫ್ 3750 RPM. ಇನ್ನು ಇದರ ಸೇಫ್ಟಿ ಬಗ್ಗೆ ಹೇಳಬೇಕಾದ್ರೆ ಡ್ರೈವರ್ ಸೀಟ್ ಹಾಗೂ ಕೋ ಡ್ರೈವರ್ ಸೀಟಲ್ಲಿ ಏರ್ ಬ್ಯಾಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಫ್ರಂಟ್ ಡಿಸ್ಕ್ ಹಾಗೂ ಬ್ಯಾಕ್ ಡ್ರಮ್ ಬ್ರೇಕ್ ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ABS, EBD ಹಾಗೂ BA ಫೆಸಿಲಿಟಿ ಸಹ ಕೊಟ್ಟಿದ್ದಾರೆ. ಇನ್ನು ಇದರ ಟೈರ್ಸ್ ಬಗ್ಗೆ ಹೇಳಬೇಕಾದ್ರೆ ನಾನು ನಿಮ್ಗಾಗಲೇ ಹೇಳಿದೆ ಇದು ಟಾಪ್ ಎಂಡ್ ಮಾಡೆಲ್ ಅಂತ, ಹಾಗಾಗಿ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಹೊಸದಾಗಿ ಲಾಂಚ್ ಆದ ನಿಸಾನ್ ಇವಾಲಿಯಾ MUV ವೆಹಿಕಲ್, ಇದರ ಫೀಚರ್ಸ್ ಏನೇನಿತ್ತು ಅಂತ. ಇದು ಇನ್ನು ನಿಮಗೆ 7 ಅಟ್ರಾಕ್ಟಿವ್ ಕಲರ್ಸಲ್ಲಿ ಸಿಗುತ್ತೆ, ಜೊತೆಗೆ ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ಇದರ ಬೆಲೆ ಬಂದು ನಿಮ್ಮ TV ಸ್ಕ್ರೀನ್ ಮೇಲೆ. ಇದು ಈ ವಾರದ ನಮ್ಮ ಜಾಲಿ ರೈಡ್ ಶೀರ್ಷಿಕೆ. ಮುಂದಿನ ವಾರ ಹೊಸ ಕಾರು ಜೊತೆಗೆ ನನ್ನ ಫೇವ್ರೆಟ್ ಸ್ಟಾರ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಗೊತ್ತಿಲ್ಲ ಒನ್ ಟೇಕಲ್ ಆಗುತ್ತಾ ಅಂತ ನಾನು ಟ್ರೈ ಮಾಡ್ತೀನಿ. ಸ್ಪೆಷಲ್ ಆಗಿ ಈ ಬೈಕ್ ಲಾಂಚ್ ಮಾಡಿದ್ದು, ಸ್ಕೂಟರ್, ಸಾರಿ ಒನ್ ಮೋರ್. ಇದು ನಮ್ಮದು